ಎಂತಹ ಮೋಸ ನೋಡಿ. ಬಡವರಿಗಾಗಿ ಬಡವರಿಗೋಸ್ಕರ ಅಂತ ಇರೋ ಸಿಎಂ ಪರಿಹಾರ ನಿಧಿಯನ್ನ ಈ ಕದಿಮರು ಹೇಗೆ ತಮ್ಮ ಮೋಸದ ಜಾಲ ಮಾಡಿಕೊಂಡಿದ್ದಾರೆ ಅಂತ. ಹಣ ಸಿಗುತ್ತೆ ಅಂದ್ರೆ ಹೆಣಾನು ಬಾಯ್ ಬಿಡುತ್ತೆ ಅನ್ನೋದು ಎಂತವರನ್ನ ನೋಡಿಯೇ ಅನಿಸುತ್ತೆ. ನಕಲಿ ಆಸ್ಪತ್ರೆ ಬಿಲ್ ಸಲ್ಲಿಸಿ ಪರಿಹಾರಕ್ಕಾಗಿ ಅರ್ಜಿ ಹಾಕಿದ ಕಿಲಾಡಿಗಳ ಕೃತ್ಯ ಬಟಾ ಬಯಲಾಗಿದೆ. ಸಿಎಂ ಪರಿಹಾರ ನಿಧಿ ಕಚೇರಿಯ ಅಧಿಕಾರಿಗಳು ನೀಡಿದ ದೂರಿನನ್ವಯ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. 4 ನಕಲಿ ರೋಗಿಗಳ ಹೆಸರಲ್ಲಿ ಬಿಲ್ ಸೃಷ್ಟಿಸಿ ಸಿಎಂ ರಿಲೀಫ್ ಫಂಡ್ಗೆ ಅರ್ಜಿ ಸಲ್ಲಿಸಿದ ಕದೀಮರು ಅದೇ ರೋಗಿಯಿಂದ ಆಸ್ಪತ್ರೆಯ ಬಿಲ್ ಪಡೆದು ತಿದ್ದುಪಡಿ ಮಾಡಿತ್ತು ಈ ಗ್ಯಾಂಗ್. ಆಧಾರ್ ಕಾರ್ಡ್ ಹಾಗೂ ಬಿಲ್ನಲ್ಲಿ ಹೆಸರು ಬದಲಾವಣೆ ಮಾಡಿ ಸಿಎಂ ರಿಲೀಫ್ ಫಂಡ್ಗೆ ಅರ್ಜಿ ಸಲ್ಲಿಸಿದ್ರು. ಯಶವಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಬಿಲ್ ಸಲ್ಲಿಕೆ ಮಾಡಲಾಗಿದೆ. ಅರ್ಜಿ ಸಲ್ಲಿಕೆ ಮಾಡಿದ ನಂತರ ನಕಲಿ ರೋಗಿಗಳ ಖಾತೆಗೆ ಅನುದಾನ ಕೂಡ ಜಮಾ ಮಾಡಿಕೊಂಡಿದ್ರು. ಜಮಾ ಮಾಡಿಸಿ ಆದ ನಂತರ ವಿತ್ಡ್ರಾ ಮಾಡಿಕೊಂಡಿದ್ರು ಈ ಆಸಾಮಿಗಳು. ಸದ್ಯ 5 ಜನರ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಪರಿಹಾರ ನಿಧಿ ಹೆಸರಲ್ಲಿ ದುಡ್ಡು ಹೊಡೆದವರ ಪೈಕಿ ಒಬ್ಬಾತ ಜೈಲು ಕಂಬಿ ಎಣಿಸ್ತಾಗಿದ್ದು, ಇನ್ನುಳಿದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಗಿದ್ರೆ ಯಾರ್ಯಾರ ವಿರುದ್ಧ ಕೇಸ್ ಫೈಲ್ ಆಗಿದೆ ಅಂತ ನೋಡೋದಾದ್ರೆ, ಸದ್ಯ ಬೆಂಗಳೂರು ನಿವಾಸಿ ಧನಂಜಯ್, ನೆಲಮಂಗಲ ನಿವಾಸಿ ಖ್ಯಾತಣ್ಣ, ರಾಮನಗರ ನಿವಾಸಿ ಯಶೋಧ, ನೆಲಮಂಗಲದ ಚಂದ್ರಶೇಖರ್ ಹಾಗೂ ಜಯಮ್ಮನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದೇನೇ ಹೇಳಿ, ಬಡವರಿಗೆ ತುರ್ತು ಸಂದರ್ಭದಲ್ಲಿ ಉಪಯೋಗವಾಗಲಿ ಅಂತ ಸರ್ಕಾರ ಜಾರಿಗೆ ತಂದ ಸಿಎಂ ಪರಿಹಾರ ನಿಧಿಯನ್ನ ಹೀಗೆ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡ ಈ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕಿದೆ. ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಪ್ರವೃತ್ತಿ ಏನಾದ್ರೂ ನಿಲ್ಲಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.